ಜನರು ಸೇರಿರುವ ಸಂಸಾರದಲ್ಲಿ ಸುಗಮವಾಗಿ ಜೀವನ ನಡೆಸುವುದಕ್ಕೆ ತಾಕಲಾಟವಾಗದಂತಹ ಬದುಕು ನಡೆಸುವುದಕ್ಕೆ ಈ ಅನುಭವದ ನುಡಿ ತುಂಬ ಉಪಯುಕ್ತ. ಅವರ ಈ ನುಡಿಗಳನ್ನು ನಾವು ಆಲೋಚಿಸಿ ಮನನ ಮಾಡಬೇಕು. ಶ್ರೀಮಾತೆಯವರು ಆಧ್ಯಾತ್ಮಿಕ ಜೀವನದ ತುತ್ತ ತುದಿಯನ್ನೇರಿದ್ದರೂ ಸಂಸಾರದ ಕೋಟಲೆಯೊಳಗೆ ಏಕೆ ಸಿಕ್ಕಿಕೊಳ್ಳಬೇಕಾಗಿತ್ತು ಎಂಬುದರ ಅವರ ಈ ವಿವೇಕವಾಣಿಯಲ್ಲೇ ಉತ್ತರವಿದೆ. ಅವರು ಸ್ವಯಂ ನಮ್ಮ ಕುಟುಂಬದ ಒರಟು ಜನ ಜೊತೆಯಲ್ಲಿ ಸಹಬಾಳ್ವೆ ನಡೆಸಿದ್ದರಿಂದಲೇ ಈ ಅನುಭವದ ನುಡಿಗಳನ್ನು ನಮಗೆ ನೀಡಲು ಸಾಧ್ಯವಾಯಿತು. ನಳಿನಿಯ ಕತೆ ಇಂಥದ್ದಾದರೆ ಅವಳ ತಂಗಿ ಮಾಕುವಿನದು ಇನ್ನೊಂದು ಕತೆ. ಇವಳಿಗೋಸ್ಕರ ಶ್ರೀಮಾತೆ ಇವಳ ಅತ್ತೆ ಮನೆಯವರನ್ನು ಸದಾ ಖುಷಿಯಾಗಿಟ್ಟಿರಬೇಕಲ್ಲ. ಅವರನ್ನೆಲ್ಲ ಸರಿಯಾಗಿ ಉಪಚಾರ ಮಾಡಿ ನೋಡಿಕೊಳ್ಳದೆ ಹೋದರೆ ಸಣ್ಣ ಸಣ್ಣ ವಿಷಯವನ್ನೇ ನೆಪ ಮಾಡಿಕೊಂಡು ರೇಗಿ ರಂಪ ಎಬ್ಬಿಸಿ ಬಿಡುತ್ತಿದ್ದರು. ಹೋಗಲಿ, ಅವರೇನೋ ಬೀಗರು, ಅವರಿಂದ ತಕರಾರು ಹುಟ್ಟುವುದು ಸಹಜವೇ ಎಂದಿಟ್ಟುಕೊಳ್ಳೋಣ. ಆದರೆ ಈ ಸ್ವಜರನ್ನೆನಿಸಿಕೊಂಡವರ ದುರ್ಬುದ್ಧಿಯನ್ನು ನೋಡಿ ಒಮ್ಮೆ ಶ್ರೀಮಾತೆಯವರು ರಾಧಿ, ಮಾಕು ಇವರ ಜೊತೆ ಕೋಯಾಲಪಾರಾದಲ್ಲಿದ್ದರು. ಆಗ ರಾಧಿಯು ಗರ್ಭಿಣಿ, ಮಾಕು ಕೂಡ ಗರ್ಭಿಣಿ. ಹಿಂದೆಯೇ ಹೇಳಿದಂತೆ ಆ ಸಮಯದಲ್ಲಿ ರಾಧಿಯ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು. ಆದ್ದರಿಂದ ಅವಳ ಶುಶ್ರೂಷೆಯ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿತ್ತು. ಶ್ರೀಮಾತೆಯವರು ಅವಳ ಬಗ್ಗೆ ವಹಿಸುತ್ತಿದ್ದ ಆಸ್ಥೆಯನ್ನು ಕಂಡು ನಳಿನಿಗೆ ಹೊಟ್ಟೆಯಲ್ಲಿ ಕಿಚ್ಚೆದ್ದಿತು. ಮೊದಲು ಅತ್ತೆ, ಈ ರಾಧಿಗೋಸ್ಕರ ನೀವ್ಯಾಕೆ ಇಷ್ಟೊಂದು ಕಷ್ಟಪಡುತ್ತೀರಿ? ಅವಳಿಗೇನೂ ಆಗಲ್ಲ ಎನ್ನುತ್ತಿದ್ದಳು. ಆಮೇಲೆ ಗೊತ್ತಿಲ್ಲದೆ ಸುರಬಾಲೆಯ ಜೊತೆ ಜಗಳವಾಡತೊಡಗಿದಳು. ಕಡೆಗೊಂದು ದಿನ ತನ್ನ ಹೊಟ್ಟೆಯುರಿಯನ್ನು ತಾಳಲಾರದೆ ತಂಗಿ ಮಾಕುವಿಗೆ ಚುಚ್ಚಿಕೊಟ್ಟಳು. ನೋಡೆ, ಆ ರಾಧಿಗೋಸ್ಕರ ಅತ್ತೆ ಅದೆಷ್ಟು ಖರ್ಚು ಮಾಡುತ್ತಿದ್ದಾಳೆ ನೋಡು. ನಿನ್ನ ಕಡೆಗೆ ಅವಳಿಗೆ ಗಮನವೇ ಇಲ್ಲ. ನಿನಗೀಗ ತಿಂಗಳು ತುಂಬಿದ್ದರಿಂದ ಹೆಚ್ಚು ಆರೈಕೆ ಬೇಕಾಗಿರುವುದು ನಿನಗೆ.